ಆಕಾಶವಾಣಿ ಕಲಬುರಗಿ. ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ. ಇಂದಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಟಿ.ವಿ. ಶಿವಾನಂದ್ ಅವರ ಆರ್ಟ್ ಆಫ್ ರಿಪೋರ್ಟಿಂಗ್ ಹಾಗೂ ಸಿ.ಎಸ್. ಆನಂದ್ ಅವರ ಮಾವು ಮಲ್ಲಿಗೆ ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ. ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಡಾ. ಮಮತಾ ಬಿ. ನಾಟಿಕಾರ್. ಆರ್ಟ್ ಆಫ್ ರಿಪೋರ್ಟಿಂಗ್ ಇದು ಇಂಗ್ಲಿಷ್ ಪುಸ್ತಕ. ಈ ಪುಸ್ತಕವನ್ನು ಶ್ರೀ ಟಿ.ವಿ. ಶಿವಾನಂದನ್ ರವರು ಬರೆದಿದ್ದಾರೆ. ಇದನ್ನು ಪ್ರಕಟಿಸಿದವರು ಎಸ್.ಎಸ್. ಹಿರೇಮಠ್ ಹಾಗೂ ಮಹಾನಂದ ಎಸ್. ಡಿಗಾಂವ್ಕರ್, ಷಡಕ್ಷರಿ ಸ್ವಾಮಿ ಡಿಗಾಂವ್ಕರ್ ಟ್ರಸ್ಟ್, ಕಲಬುರಗಿ. ಈ ಪುಸ್ತಕವು 2020ರಲ್ಲಿ ಪ್ರಥಮ ಮುದ್ರಣವನ್ನು ಕಂಡಿದೆ. ಪುಸ್ತಕದ ಅಳತೆ 1/8 ಡೆಮಿ, ಉಪಯೋಗಿಸಿದ ಕಾಗದ 80 GSM NS ಮ್ಯಾಪ್ಲಿಥೋ. ಒಟ್ಟು 104 ಪುಟಗಳಿದ್ದು ₹100 ಬೆಲೆಯನ್ನು ಹೊಂದಿದೆ. ಈ ಪುಸ್ತಕವನ್ನು ಶಿವಾನಂದನ್ ರವರು ತಮ್ಮ ತಾಯಿ ಶ್ರೀಮತಿ ಶಿವಗಾಮಿನಿ ಅಮ್ಮಲ್ ಹಾಗೂ ಅವರ ಮಾರ್ಗದರ್ಶಕರಾದ ಶ್ರೀ ಎಂ. ಮದನ್ ಮೋಹನ್ ರವರಿಗೆ ಸಮರ್ಪಿಸಿದ್ದಾರೆ. ಈ ಪುಸ್ತಕದ ಮುನ್ನುಡಿಯನ್ನು ಹಿರಿಯ ಪತ್ರಕರ್ತರಾದ ಶ್ರೀ ಎಂ. ಮದನ್ ಮೋಹನ್ ರವರಿಂದ ಬರೆಯಲಾಗಿದೆ. ಆರ್ಟ್ ಆಫ್ ರಿಪೋರ್ಟಿಂಗ್ ಪುಸ್ತಕದ ಲೇಖಕರಾದ ಶ್ರೀ ಟಿ.ವಿ. ಶಿವಾನಂದನ್ ರವರು ಶರಣಬಸವೇಶ್ವರ ವಿಶ್ವವಿದ್ಯಾಲಯದ ಜರ್ನಲಿಸಂ ಮತ್ತು ಮಾಸ್ ಕಮ್ಯುನಿಕೇಷನ್ ವಿಭಾಗದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. 4 ದಶಕಗಳ ಕಾಲ ಪತ್ರಕರ್ತರಾಗಿ ಯುನೈಟೆಡ್ ನ್ಯೂಸ್ ಆಫ್ ಇಂಡಿಯಾ ಹಾಗೂ ದ ಹಿಂದೂ ಪ್ರೀಮಿಯರ್ ನ್ಯಾಷನಲ್ ಇಂಗ್ಲಿಷ್ ಡೈಲಿ ವೃತ್ತಪತ್ರಿಕೆಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ್ದಾರೆ. 40 ವರ್ಷಗಳ ಸುದೀರ್ಘ ಹಾಗೂ ಪರಿಪಕ್ವ ಅನುಭವಿಗಳಾದ ಟಿ.ವಿ. ಶಿವಾನಂದನ್ ರವರು ಪತ್ರಿಕರ್ತ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಪರಿಪೂರ್ಣ ಹಾಗೂ ಪ್ರಾವೀಣ್ಯ ವ್ಯಕ್ತಿಗಳಾಗಿ ಹೊರಬರಲು ಈ ಪುಸ್ತಕ ಅತ್ಯುತ್ತಮ ಮಾರ್ಗದರ್ಶಿಯಾಗಿ ಹೊರಹೊಮ್ಮಿದೆ. ಜರ್ನಲಿಸಂ ಮತ್ತು ಮಾಸ್ ಕಮ್ಯುನಿಕೇಷನ್ ವಿದ್ಯಾರ್ಥಿಗಳ ದಿಕ್ಸೂಚಿಯಾಗಿರುವುದೇ ಆರ್ಟ್ ಆಫ್ ರಿಪೋರ್ಟಿಂಗ್ ಪುಸ್ತಕದ ಪ್ರಮುಖ ಉದ್ದೇಶವಾಗಿದೆ. ಶಿವಾನಂದನ್ ರವರು ಈ ಪುಸ್ತಕದಲ್ಲಿ ವಿವಿಧ ಬಗೆಯ ವರದಿಗಳನ್ನು ಹೇಗೆ ತಯಾರಿಸಬೇಕೆಂದು ಸವಿಸ್ತಾರವಾಗಿ ಬೆಳಕು ಚೆಲ್ಲಿದ್ದಾರೆ. ಈ ಪುಸ್ತಕವು ಕೇವಲ ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗಷ್ಟೇ ಅಲ್ಲ, ಪತ್ರಕರ್ತರಿಗೂ ಕೈಪಿಡಿಯಾಗಿದೆ. ಪತ್ರಿಕೋದ್ಯಮವು ವಾರ್ತೆಗಳನ್ನು ಸಂಗ್ರಹಿಸಿ ಜನಸಮೂಹಕ್ಕೆ ಪ್ರಸರಿಸುವ ಕಾಯಕಗಳು. ಪತ್ರಿಕೆಗಳಿಗೆ ಸುದ್ದಿಗಳೇ ಜೀವಾಳ. ಸುದ್ದಿಗಳಿಲ್ಲದ ಪತ್ರಿಕೆಗಳನ್ನು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ವರದಿಗಾರ ಹಾಗೂ ವರದಿಗಳು ತುಂಬಾ ಪ್ರಾಮುಖ್ಯತೆಯನ್ನು ಪಡೆಯುತ್ತವೆ. ಉತ್ತಮ ರಾಷ್ಟ್ರ ಹಾಗೂ ಸಮಾಜವನ್ನು ನಿರ್ಮಿಸಲು ಪತ್ರಿಕೆಗಳು, ದೂರದರ್ಶನ ಮಾಧ್ಯಮ, ಶ್ರವ್ಯ ಮಾಧ್ಯಮ ತನ್ನದೇ ಆದ ಕರ್ತವ್ಯವನ್ನು ನಿಭಾಯಿಸುತ್ತದೆ. ಪತ್ರಿಕೆ ಎಂದರೆ ಕೇವಲ ಸುದ್ದಿ ಸಮಾಚಾರಗಳನ್ನು ನೀಡುವ ಮಾಧ್ಯಮವಲ್ಲ. ಜನರಿಗೆ ಶಿಕ್ಷಣ, ಮನೋರಂಜನೆ, ಜಾಗೃತಿ ಪ್ರೇರೇಪಿಸುವ ವಿಚಾರಗಳಲ್ಲಿ ನಿಸ್ವಾರ್ಥ ಮನೋಭಾವನೆಯಿಂದ ಹಾಗೆಯೇ ಸಾರ್ವಜನಿಕರಿಂದ ಯಾವುದೇ ಲಾಭವನ್ನು ಅಪೇಕ್ಷಿಸದೆ ಕಾರ್ಯವನ್ನು ನಿರ್ವಹಿಸುತ್ತದೆ. ಇದೆಲ್ಲದರ ಹಿಂದೆ ವರದಿಗಾರ ಹಾಗೂ ಅವನ ವರದಿ ಮಾಡುವ ಕೌಶಲ್ಯ ತುಂಬಾ ಗಮನಾರ್ಹವಾಗಿದೆ. ಈ ಪುಸ್ತಕದಲ್ಲಿ ಒಟ್ಟು 16 ಅಧ್ಯಾಯಗಳಿವೆ. ಅವುಗಳು ಮೋಡ್ಸ್ ಆಫ್ ಕಮ್ಯುನಿಕೇಷನ್, ಸಂವಹನ ವಿಧಾನಗಳು, ಆರ್ಗನೈಸೇಷನಲ್ ಸೆಟಪ್ ಆಫ್ ನ್ಯೂಸ್ ಪೇಪರ್ ಆರ್ಗನೈಸೇಷನ್, ಸಂಘಟನೆಯ ರಚನೆ ಮತ್ತು ವೃತ್ತಪತ್ರಿಕೆಗಳ ಸಂಘಟನೆ ರಚನೆ, ಬೇಸಿಕ್ಸ್ ಆಫ್ ಜರ್ನಲಿಸಂ, ಪತ್ರಿಕೋದ್ಯಮದ ಮೂಲಭೂತ ಅಂಶಗಳು, ರೋಲ್ ಆಫ್ ಚೀಫ್ ಎಡಿಟರ್ ಅಂಡ್ ಸಬ್ ಎಡಿಟರ್, ಮುಖ್ಯ ಸಂಪಾದಕ ಹಾಗೂ ಉಪಸಂಪಾದಕರ ಪಾತ್ರ, ಟ್ರಾನ್ಸ್ಲೇಷನ್, ಭಾಷಾಂತರ, ರಿಪೋರ್ಟಿಂಗ್ ಪ್ಯಾಂಡಮಿಕ್ ಸಿಚುವೇಶನ್, ಸಾಂಕ್ರಾಮಿಕ ಪರಿಸ್ಥಿತಿಯ ವರದಿ, ಎಡಿಟೋರಿಯಲ್, ಸಂಪಾದಕೀಯಗಳು, ರೈಟಿಂಗ್ ಡಿಫರೆಂಟ್ ಟೈಪ್ಸ್ ಆಫ್ ಸ್ಟೋರೀಸ್, ವಿವಿಧ ನಮೂನೆಗಳ ಕಥೆಗಳು, ಪಾರ್ಲಿಮೆಂಟ್ ಅಂಡ್ ಅಸೆಂಬ್ಲಿ ಕವರೇಜ್, ಸಂಸತ್ತು ಮತ್ತು ಶಾಸನ ಸಭೆಯ ಕಾರ್ಯಕಲಾಪಗಳ ಬಗ್ಗೆ ವರದಿ, ಬಿಲ್ಡಿಂಗ್ ರ್ಯಾಪೋರ್ಟ್ ಇನ್ ಪ್ರೊಫೆಷನ್, ವೃತ್ತಿರಂಗದಲ್ಲಿ ಬಾಂಧವ್ಯವನ್ನು ಸ್ಥಾಪಿಸುವುದು, ರೈಟಿಂಗ್ ಅಗ್ರಿಕಲ್ಚರಲ್ ಕಾಪೀಸ್, ಕೃಷಿ ವಿಭಾಗದ ವರದಿ, ಡೆವಲಪ್ಮೆಂಟ್ ಜರ್ನಲಿಸಂ, ಪತ್ರಿಕೋದ್ಯಮದ ಬೆಳವಣಿಗೆ, ಎಲೆಕ್ಷನ್ಸ್ ಅಂಡ್ ಅದರ್ ರಿಲೇಟೆಡ್ ಸ್ಟೋರೀಸ್, ಚುನಾವಣೆ ಹಾಗೂ ಅದಕ್ಕೆ ಸಂಬಂಧಪಟ್ಟ ಕಥೆಗಳು, ಆರ್ಕಿಯಾಲಜಿ ರಿಲೇಟೆಡ್ ಸ್ಟೋರೀಸ್, ಪುರಾತತ್ವ ಶಾಸ್ತ್ರಕ್ಕೆ ಸಂಬಂಧಿಸಿದ ಕಥೆಗಳು, ಇನ್ವೆಸ್ಟಿಗೇಟಿವ್ ರಿಪೋರ್ಟಿಂಗ್, ತನಿಖಾ ವರದಿ, ಕ್ರೈಮ್ ರಿಪೋರ್ಟಿಂಗ್, ಅಪರಾಧಗಳ ಬಗ್ಗೆ ವರದಿ. ಹೀಗೆ 16 ಅಧ್ಯಾಯಗಳಲ್ಲಿ ಪತ್ರಿಕೋದ್ಯಮದ ಬಗ್ಗೆ ಸವಿಸ್ತಾರವಾಗಿ ವರ್ಣಿಸಲಾಗಿದೆ. ತನಿಖೆ ಎಂದರೇನು, ತನಿಖೆಯ ಇತಿಹಾಸ, ಪತ್ರಿಕೆಯ ಮಹತ್ವ, ವೃತ್ತಪತ್ರಿಕೆಯ ಕಚೇರಿಯ ಕಾರ್ಯವೈಖರಿ ಹಾಗೂ ಹೊಣೆಗಾರಿಕೆಯಿಂದ ಕಾರ್ಯನಿರ್ವಹಿಸುವುದು ಹೇಗೆ, ವರದಿಯನ್ನು ಹೇಗೆ ಕ್ರೋಢೀಕರಿಸಿ ಪ್ರಸ್ತುತಪಡಿಸಬೇಕು, ಸಂಪಾದಕರ ಪಾತ್ರ, ಪತ್ರಿಕೋದ್ಯಮದ ಮೂಲಭೂತ ಅಂಶಗಳನ್ನು ಮತ್ತು ನೂತನ ಪತ್ರಕರ್ತರು ಸಂಪಾದನೆಯನ್ನು ಹೇಗೆ ಮಾಡಬೇಕು, ಮುದ್ರಣದ ಬಗ್ಗೆ ಸಂಪೂರ್ಣ ತಿಳುವಳಿಕೆ ಹೊಂದಿರಬೇಕು, ಅನುವಾದ ಹೇಗೆ ಮಾಡಬೇಕು, ಸೂಕ್ಷ್ಮಾತಿ ಸೂಕ್ಷ್ಮ ವಿಷಯಗಳನ್ನು ವರದಿ ಮಾಡುವಾಗ ಬಹು ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಬೇಕಾಗುತ್ತದೆ. ಅವರ ವರದಿ ಸತ್ಯಾಂಶಗಳನ್ನು ಒಳಗೊಂಡಿದ್ದು ನಿಷ್ಪಕ್ಷಪಾತದಿಂದ ಬಿತ್ತರಿಸಲು ಅಧಿಕತಮ ಹೊಣೆಯನ್ನು ಹೊಂದಿರಬೇಕಾಗುತ್ತದೆ ಎಂದು ಅವರು ಬಹು ಅರ್ಥಗರ್ಭಿತವಾಗಿ ತಿಳಿಸಿದ್ದಾರೆ. ಈ ಪುಸ್ತಕದಲ್ಲಿ ವರದಿಗಾರರು ಹೊಂದಿರಬೇಕಾದ ಕೌಶಲ್ಯ ಮತ್ತು ಜಾಣ್ಮೆಯ ಬಗ್ಗೆ ತಿಳಿಸಿದ್ದಾರೆ.
ಈ ಎಲ್ಲಾ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಪತ್ರಿಕೋದ್ಯಮ ಹಾಗೂ ಪತ್ರಕರ್ತ ವೃತ್ತಿಯನ್ನು ಹೊಣೆಗಾರಿಕೆಯಿಂದ ಪಾಲಿಸಿದರೆ ಉತ್ಕೃಷ್ಟ ಸಮಾಜ ಹಾಗೂ ಸಾಮಾಜಿಕ ವ್ಯವಸ್ಥೆಯು ಸುಂದರವಾಗಿ ರೂಪುಗೊಳ್ಳುವುದರಲ್ಲಿ ಇವರ ಪುಸ್ತಕವು ಅತ್ಯಂತ ಪ್ರಭಾವಶಾಲಿಯಾಗಿ ಕಾರ್ಯನಿರ್ವಹಿಸಲು ಅತ್ಯುತ್ತಮ ಕೊಡುಗೆಯಾಗಿದೆ. ಮಾವು ಮಲ್ಲಿಗೆ ಬದುಕು ಬದಲಿಸುವ ಎದೆಯ ಮಾತು ಎಂಬ ದ್ವಿಪದಿಗಳ ಸಂಕಲನದ ಪುಸ್ತಕವನ್ನು ಸಿಎಸ್ ಆನಂದ್ ಅವರು ಬರೆದಿದ್ದಾರೆ. ಇದನ್ನು ಪ್ರಕಟಿಸಿದವರು ಬೆಳಕು ಚಾರಿಟೇಬಲ್ ಟ್ರಸ್ಟ್, ಕಲಬುರಗಿ. ಈ ಪುಸ್ತಕವು 2024ರಲ್ಲಿ ಮೊದಲ ಮುದ್ರಣ ಕಂಡಿದೆ. ಈ ಪುಸ್ತಕದ ಅಳತೆ 1/8 ಡಮಿ, ಉಪಯೋಗಿಸಿದ ಕಾಗದ 70 GSM NS ಮ್ಯಾಪ್ಲಿಥೋ. ಒಟ್ಟು 80 ಪುಟಗಳಿದ್ದು ₹80 ಬೆಲೆಯನ್ನು ಹೊಂದಿದೆ. ಸಿಎಸ್ ಆನಂದ್ ಅವರು ಈ ಪುಸ್ತಕವನ್ನು ಬದುಕು ಪ್ರೀತಿಸುವ ಮನಸ್ಸುಗಳಿಗೆ ಅರ್ಪಿಸಿದ್ದಾರೆ. ದಿವಂಗತ ಶ್ರೀ ದಾನಪ್ಪ ದುಂಡಪ್ಪ ಮಾನಶೆಟ್ಟಿ ಅವರ ಸ್ಮರಣೆಯಲ್ಲಿ ಈ ಪುಸ್ತಕವನ್ನು ಹೊರತರಲಾಗಿದೆ. ಸಿಎಸ್ ಆನಂದ್ ಅವರು ಸಾಹಿತ್ಯ ಲೋಕದ ಸಾರತ್ವದ ಲೋಕಕ್ಕೆ ಚಿರಪರಿಚಿತರಾಗಿದ್ದಾರೆ. ಅಲ್ಲದೆ ಕಲ್ಯಾಣ ಕರ್ನಾಟಕದ ಶ್ರೇಷ್ಠ ಕವಿ ಕಥೆಗಾರರಲ್ಲಿ ಪ್ರಮುಖರು. ಇವರು ಕೇಳೇಸಕಿ, ಬಸವನಾಡಿನ ಬೆಳಕು, ತಲ್ಲಣಿಸಿದರು ಮನವೇ ಎಂದು ಹಲವು ಇಂಗ್ಲಿಷ್ ಹಾಗೂ ಕನ್ನಡ ಭಾಷೆಗಳಲ್ಲಿ ಕೃತಿಗಳನ್ನು ರಚಿಸಿದ್ದಾರೆ. ಸದಾ ಕ್ರಿಯಾಶೀಲರಾಗಿರುವ ಆನಂದರವರು ಕಲಬುರಗಿಯ ಬೆಳಕು ಪ್ರತಿಷ್ಠಾಪನದ ಸಂಸ್ಥಾಪಕ ಅಧ್ಯಕ್ಷರಾಗಿ, ಬೆಳಕು ಇಂಗ್ಲಿಷ್ ಅಕಾಡೆಮಿಯ ನಿರ್ದೇಶಕರಾಗಿ ಮತ್ತು ನಾಡಿನ ಅನೇಕ ಶಿಕ್ಷಣ ಸಂಸ್ಥೆಗಳ ಮಾರ್ಗದರ್ಶಕರಾಗಿ ಗೌರವ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅವರ ದ್ವಿಪದಿಗಳನ್ನು ಓದುತ್ತಾ ಹೋದರೆ ಮಾನವನ ಸಾತ್ವಿಕ ಸತ್ವವುಳ್ಳ ಜೀವನವು ಯಾವುದೆಂಬುದನ್ನು ಅರಿತುಕೊಳ್ಳಲು ಎಚ್ಚರಿಸುತ್ತದೆ. ಅತ್ಯುತ್ತಮವಾದ ಜೀವನದ ಮೌಲ್ಯಗಳನ್ನು ಅವರು ಹೇಳುವ ದ್ವಿಪದಿಗಳಲ್ಲಿ ಗುರುತಿಸಬಹುದಾಗಿದೆ. ಕೋಪ ಮನುಷ್ಯನನ್ನು ಬೇಗ ಕೊಲ್ಲುತ್ತದೆ. ನಿಗ್ರಹದ ಮೌನ ಬಹುಕಾಲ ಬದುಕಿಸುತ್ತದೆ. ಮಾಡುವ ಕೆಲಸದಲ್ಲಿ ಆಸಕ್ತಿ ಇದ್ದರೆ ಅಸಾಧ್ಯಗಳೂ ಕೂಡ ಸಾಧ್ಯವಾಗುತ್ತದೆ. ಮನೆ ಮನಸ್ಸುಗಳಲ್ಲಿ ದ್ವೇಷವನ್ನು ಬೆಳೆಸದೆ ಪ್ರೀತಿ ಪ್ರೇಮದ ಬಂಧುತ್ವ ಬೆಳೆಸಬೇಕು. ಒಂದೆರಡು ಪ್ರಯತ್ನದಲ್ಲಿ ಗೆಲುವು ಸಿಗಲಿಲ್ಲವೆಂದು ಪ್ರಾಮಾಣಿಕ ಪ್ರಯತ್ನದಿಂದ ಹಿಂದೆ ಸರಿಯಬಾರದು. ಬಡತನ, ಸಿರಿತನ, ಸೋಲು, ಗೆಲುವಿನಂತ ಮನುಷ್ಯ ಸಂಬಂಧಗಳೇ ಮುಖ್ಯವಾಗಿರಬೇಕು. ಕಷ್ಟಗಳು ಬೆಟ್ಟದಷ್ಟು ಬಂದರೂ ಬದುಕನ್ನು ಭರವಸೆಯಿಂದಲೇ ನೋಡಬೇಕು. ಸಮಯ ಸರಿಯಿಲ್ಲವೆಂದು ಕೆಲಸ ನಿಲ್ಲಿಸಬಾರದು. ಇಂದೇ ಇದೆ ಸುಸಮಯವೆಂದು ಮಾಡಿಬಿಡಬೇಕು. ಓದು ಬರಹ ಮಾಡುತ್ತಿರುವ ವಿದ್ಯಾರ್ಥಿಗಳೇ ಮರೆಯದಿರಿ. ಪುಸ್ತಕಗಳೇ ನಿಮ್ಮ ನಿಜವಾದ ಆಸ್ತಿ. ಕಾಯಕದ ಮಹಿಮೆ ಕಾಯಕ ಜೀವಿಯೇ ಬಲ್ಲ. ಕಾಲದ ಏಳಿತಕ್ಕೆ ಸಿಕ್ಕ ಬದುಕು, ಸೋಲು ಗೆಲುವು ಅನುಭವಿಸುವುದು ಸಹಜ. ಇಲ್ಲಿ ಎಲ್ಲವೂ ನಡೆಯುವುದು ನಂಬಿಕೆ ಮತ್ತು ವಿಶ್ವಾಸಗಳಿಂದ. ಈ ದ್ವಿಪದಿಗಳ ಮೂಲಕ ಸಿಎಸ್ ಆನಂದರವರು ಬದುಕನ್ನು ಸಾರ್ಥಕ ಮಾಡಿಕೊಳ್ಳಲು ಮಾನವೀಯ ಮೌಲ್ಯಗಳ ಮಹತ್ವವನ್ನು ಬಿತ್ತರಿಸಿದ್ದಾರೆ. ಆಡು ಮುಟ್ಟದ ಗಿಡವಿಲ್ಲ ಎಂಬಂತೆ ಸಿಎಸ್ ಆನಂದರವರು ಮಾನವ ಜೀವನದ ಎಲ್ಲಾ ರಂಗಗಳಲ್ಲಿ ಕುಶಾಗ್ರಮತಿಗಳಾಗಿ ಬದುಕಲು ದಿಕ್ಸೂಚಿಯಾಗಿದ್ದಾರೆ. ಈ ದ್ವಿಪದಿಗಳಲ್ಲಿ ಸಿಎಸ್ ಆನಂದರವರು ಮಾನವನ ಉತ್ಕೃಷ್ಟ ಜೀವನದ ಪರಿಕಲ್ಪನೆಗಳಾದ ಸಂಸ್ಕೃತಿ, ಸಂಸ್ಕಾರ, ಬಂಧುತ್ವ, ಜ್ಞಾನ, ಕಾಯಕ, ಶಿಕ್ಷಣ, ತಂದೆ ತಾಯಿ, ಸಂಪತ್ತು, ನಿಸರ್ಗ, ಗಳಿಕೆ, ನೈತಿಕತೆ, ನೀತಿ, ಧರ್ಮ ಹೀಗೆ ನೂರಾರು ಜೀವನ ಮೌಲ್ಯಗಳ ಬಗ್ಗೆ ದ್ವಿಪದಿಗಳಲ್ಲಿ ಚಿತ್ರಿಸಿದ್ದು ಅತ್ಯದ್ಭುತ ಸಂಗತಿಯಾಗಿದೆ ಎಂದು ಹೇಳುವುದರಲ್ಲಿ ಎರಡು ಮಾತುಗಳಿಲ್ಲ. ಈ ಪುಸ್ತಕದ ಬೆನ್ನುಡಿ ಬರೆದ ಸೂರ್ಯಕಾಂತ್ ಸೊನ್ನದವರು ಮಾವು ಮಲ್ಲಿಗೆ ಪುಸ್ತಕವು ಅಮೂಲ್ಯವಾದ ಹೊತ್ತಿಗೆಯಾಗಿದೆ ಎಂದು ಹೇಳುತ್ತಾ ಸಿಎಸ್ ಆನಂದರವರ 2 ಸಾಲಿನ ವಾಕ್ಯಗಳಾದ ಈ ದ್ವಿಪದಿಗಳಲ್ಲಿ ಅನುಭವಾಮೃತವಿದೆ. ಇಲ್ಲಿನ ಬಹುಪಾಲು ಸಂದೇಶಗಳು ಮನುಷ್ಯನ ವ್ಯಕ್ತಿತ್ವ ವಿಕಾಸಕ್ಕೆ ಸಂಬಂಧಿಸಿದ ಅಣಿಮುತ್ತುಗಳಾಗಿವೆ. ಇವುಗಳು ಬರೀ ಉಪದೇಶವಲ್ಲ, ವಿಚಾರಗಳ ಹೇರಿಕೆಯಲ್ಲ. ಕಡಿಮೆ ಪದಗಳಲ್ಲಿ ಸಾಧ್ಯವಾದಷ್ಟು ದೇಸಿ ಚಿಂತನೆಯನ್ನು ಗಟ್ಟಿ ಧ್ವನಿಯಲ್ಲಿ ಹೇಳುವ ಅನುಭವದ ಸ್ವರೂಪದಲ್ಲಿವೆ. ಇದೇ ಈ 2 ಸಾಲುಗಳ ಸೊಗಸು ಎಂದು ಇಂತಹ ಮೌಲ್ಯಯುತ ಕೃತಿ ರಚಿಸಿದ ಸಿಎಸ್ ಆನಂದ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾರೆ. ಇದುವರೆಗೆ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಟಿವಿ ಶಿವಾನಂದ್ ಅವರ ಆರ್ಟ್ ಆಫ್ ರಿಪೋರ್ಟಿಂಗ್ ಹಾಗೂ ಸಿಎಸ್ ಆನಂದ್ ಅವರ ಮಾವು ಮಲ್ಲಿಗೆ ಈ ಪುಸ್ತಕಗಳ ಪರಿಚಯ ಮಾಡಿಕೊಂಡಿರಿ. ಪುಸ್ತಕಗಳನ್ನು ಪರಿಚಯಿಸಿದವರು ಡಾ ಮಮತಾ ಬಿ ನಾಟಿಕಾರ್. ನಿರ್ಮಾಣ ನೆರವು ಮಧು ದೇಶ್ಮುಖ್. ನಿರ್ಮಾಣ ಶಾರದಾ ಜಂಬಲ್ದಿನ್ನಿ. ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮ ಪ್ರಸಾರವಾಯಿತು.